ಕರ್ನಾಟಕ ನಿತ್ಯೋತ್ಸವ ಹಾಗೂ ಸ್ವಾಭಿಮಾನಿ ಕನ್ನಡಿಗರ ಜಾಗೃತಿ ಸಮಾವೇಶ ಮತ್ತು ನಿತ್ಯಾನಂದ ಕುಂದಾಪುರವರ 50ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಕನ್ನಡ ಪರ ಹೋರಾಟಕ್ಕೆ ಧುಮುಕಿ 25 ವರ್ಷಗಳ ಕಾಲ ಅವರು ಸತತವಾಗಿ ನಿರಂತರ ಏನು ಹೋರಾಟದ ಮುಖೇನ ಬಿಡಿಸಿಕೊಂಡಂಥ ಈ ಶುಭಗಳಿಗೆ ಸಂದರ್ಭದಲ್ಲಿ ನಾಡಿನ ಸಮಸ್ತ ಏನು ವಿವಿಧ ಕ್ಷೇತ್ರದಲ್ಲಿ ಸಾಧಕರಾದಂಥ ಸಾಧಕರನ್ನು ಗುರುತಿಸಿ ಅಂದಿನ ದಿವಸ ನಾವು ಅನೇಕರಿಗೆ ಪ್ರಶಸ್ತಿ ಸನ್ಮಾನವನ್ನು ನೀಡಿ ಅವ್ರಿಗೆ ಗೌರವಿಸಿದ್ವಿ. ಅವತ್ತಿನ ಸಮಯದಲ್ಲಿ ಮಾನ್ಯ ಪೌರಾಯುಕ್ತರಾದಂಥ ಇಂಗ್ಲಿಷ್ ಸರ್ ಅವರು ಗೈರ ಹಾಜರಾಗಿದ್ದ ಕಾರಣ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಿತ್ಯಾನಂದ ಕುಂದಾಪುರ ಅವರು ಹಾಗೂ ನಮ್ಮ ಹಿರಿಯರಾದಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಕೋಟೇಶ್ವರ ಎಮ್ಮಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದೊಳಗೆ ಇವತ್ತು ನಗರಸಭೆಯ ಶ್ರೀ ಪೌರಾಯುಕ್ತರ ಒಂದು ಕಚೇರಿಯಲ್ಲಿ ಇವತ್ತಿನ ದಿವಸ ನಾವು ಅವರಿಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೇವೆ. ಶ್ರೀಯುತ ಫಕೀರಪ್ಪ ಇಂಗಳಿಗೆ ಅನುಪಮ ವ್ಯಕ್ತಿತ್ವದ ಮುಖೇನ ಗುರುತಿಸಿಕೊಂಡು ಆದರ್ಶ ವಿರುದ್ಧದ ಬದುಕಿಗೆ ಅವಮಾನ ಎಂದು ನಂಬಿ ದಾಯಿ ನೂರಾರುವೆ ಬೆಳಕಿನ ಅರಮನೆಗೆ ಎಂಬ ಅರಿವಿನೊಂದಿಗೆ ನಾಡು ನುಡಿ ಸಂಘ ಸಂಸ್ಥೆ ಹಾಗೂ ಜನಮನದ ಏಳಿಗೆಗೆ ತಮ್ಮ ಅಮೂಲ್ಯ ಸೇವೆ ನೀಡಿದ್ದೀರಿ. ಪ್ರಾಮಾಣಿಕ ದಕ್ಷ ಆಡಳಿತ ಅಧಿಕಾರಿಯಾಗಿ ಸ್ವಚ್ಛತೆ, ಪರಿಸರ ಕಾಳಜಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಗಣನೀಯ ಸೇವೆಯನ್ನು ಪರಿಗಣಿಸಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ದಿನಾಂಕ 1/2/2025 ಗುರುವಾರ ರಾಣೇಂದ್ರ ಪಂಪಾಂಗದಲ್ಲಿ ನಡೆದ 69ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ನಿತ್ಯೋತ್ಸವ ಹಾಗೂ ಸ್ವಾಭಿಮಾನಿ ಕನ್ನಡಿಗರ ಜಾಗೃತಿ ಸಮಾವೇಶದಲ್ಲಿ ಪರಿಸರ ಸಿರಿ ಎಂಬ ಒಂದು ಬಿರುದನ್ನು ಕೊಟ್ಟು ಸಂಘಟನೆ ವತಿಯಿಂದ